ನಮಸ್ಕಾರ ಆದ್ಮೇಲೆ ದಿ ಸ್ಪೆಷಲ್ ಕನ್ನಡಕ್ಕೆ ಸ್ವಾಗತ. ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಮದುವೆ ಆಗ್ತಾ ಇದ್ದಾರೆ ಅನ್ನುವಂತಹ ವಿಚಾರ ತುಂಬ ವರ್ಷಗಳಿಂದ ಓಡಾಡ್ತಾನೆ ಇದೆ. ಇದೇ ಫೆಬ್ರವರಿ 26ನೇ ತಾರೀಕು ಇವರಿಬ್ಬರು ಸಪ್ತಪದಿ ತುಳಿತಾ ಇದ್ದಾರೆ ಅಂತ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಚಾರ ಹರಿದಾಡ್ತಾನೆ ಇದೆ. ಆದರೆ ಇದು ನಿಜಾನ ಸುಳ್ಳ, ಇವರಿಬ್ಬರು ಮದುವೆ ಆಗ್ತಾ ಇದ್ದಾರಾ ಅಥವಾ ಯಾರಾದರೂ ಬೇಕು ಅಂತಲೇ ಈ ರೀತಿಯಾಗಿ ಮಾತುಗಳನ್ನ ಹಬ್ಬಿಸ್ತಾ ಇದ್ದಾರಾ, ಯಾಕೆ ಈ ರೀತಿಯಾಗಿ ಸೈಲೆಂಟ್ ಆಗಿದ್ದಾರೆ ವಿಜಯ್ ಮತ್ತು ರಶ್ಮಿಕಾ, ಒಂದು ದಿನ ಕೂಡ ಅವರಿಬ್ಬರು ಅಧಿಕೃತವಾಗಿ ಇದ್ರ ಬಗ್ಗೆ ಘೋಷಣೆ ಕೂಡ ಮಾಡಿಲ್ಲ, ಇದೆಲ್ಲ ನಿಜವಾಗ್ಲೂ ನಡೀತಾ ಇದೆಯಾ ಅಂತ ತುಂಬ ಜನ ಕ್ವಶನ್ನ ಮಾಡ್ತಾಯಿದ್ರು. ಆದರೆ ಎಲ್ಲ ಕ್ವಶನ್ಗೂ ಕೂಡ ಈಗ ತೆರೆ ಬಿದ್ದಿದೆ. ಯಾಕೆ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ವಿಜಯ್ ಮತ್ತು ರಶ್ಮಿಕಾ ಮಂದಣ್ಣರ ಮದುವೆ ಇನ್ವಿಟೇಷನ್ ವೈರಲ್ ಆಗಿದೆ. ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಮದುವೆ ಆಗ್ತಾ ಇರೋದು ಅಧಿಕೃತ ಆಗಿದೆ. ಅತಿಥಿಗಳಿಗೆ ನೀಡಲಾಗಿರುವಂತಹ ವಿವಾಹದ ಕಾರ್ಡ್ ವೈರಲ್ ಆಗಿದೆ. ಇವರ ವಿವಾಹ ಫೆಬ್ರವರಿ 26ರಂದು ರಾಜಸ್ಥಾನದ ಉದಯಪುರದಲ್ಲಿರುವಂತಹ ಪ್ಯಾಲೇಸ್ನಲ್ಲಿ ಅದ್ಧೂರಿಯಾಗಿ ನಡೀತಾ ಇದೆ. ಆತ್ಮೀಯ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಮಾತ್ರ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ವಿವಾಹವಾಗ್ತಾ ಇದ್ದಾರೆ. ಈ ವಿಷಯ ಅವರ ಅಭಿಮಾನಿಗಳಲ್ಲಿ ಖುಷಿಯನ್ನು ಕೂಡ ಕೊಟ್ಟಿದೆ. ಇನ್ನು ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಇವ್ರ ಮದುವೆಗೆ ಅತಿಥಿಗಳನ್ನ ಆಹ್ವಾನ ಮಾಡ್ತಾ ಇದ್ದಾರೆ. ಈ ರೀತಿ ಆಹ್ವಾನ ಮಾಡಿದವರ ಪೈಕಿ ಒಬ್ಬರು ಇವರ ಒಂದು ವಿವಾಹದ ಇನ್ವಿಟೇಷನ್ ಕಾರ್ಡ್ನ ವೈರಲ್ ಮಾಡಿದ್ದಾರೆ. ಇವರ ಒಂದು ಇನ್ವಿಟೇಷನ್ ಕಾರ್ಡಲ್ಲಿ ಏನಿದೆ ಅಂತಂದರೆ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಅಂಥೇಳಿ ಅಲ್ಲಿ ನೇಮನ್ನು ಹಾಕಲಾಗಿದೆ. ಅಷ್ಟೇ ಅಲ್ಲದೆ ಆಮಂತ್ರಣ ಪತ್ರದಲ್ಲಿ ಮದುವೆ ಫೆಬ್ರವರಿ 26ರಂದು ನಡೆಯಲಿದೆ ಅಂತ ಕೂಡ ಬರೆಯಲಾಗಿದೆ. ಇನ್ನು ಹೈದರಾಬಾದ್ನಲ್ಲಿರುವಂತಹ ವಿಜಯ್ ಅಭಿಮಾನಿಗಳಿಗೋಸ್ಕರ ಒಂದು ಸ್ಪೆಷಲ್ ಆಗಿ ರಿಸೆಪ್ಷನ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇದೇ ಮಾರ್ಚ್ 4ನೇ ತಾರೀಕಂದು ಹೈದರಾಬಾದ್ನ ತಾಜ್ ಕೃಷ್ಣಾದಲ್ಲಿ ರಿಸೆಪ್ಷನ್ ಕಾರ್ಯಕ್ರಮ ನಡೀತಾ ಇದೆ. ತುಂಬ ಸಮಯದಿಂದ ಇಬ್ಬರು ಕೂಡ ವಿಜಯ್ ಮತ್ತು ರಶ್ಮಿಕಾ ಇಬ್ಬರು ಪ್ರೀತಿ ಮಾಡ್ತಾ ಇದ್ದಾರೆ, ಮದುವೆ ಆಗ್ತಾ ಇದ್ದಾರೆ ಅನ್ನೋಂತಹ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾನೆ ಇತ್ತು. ಇನ್ನು ಇವರ ಮದುವೆ ಸುದ್ದಿ ಬಗ್ಗೆ ಸಾಕಷ್ಟು ಸುದ್ದಿ ಕೂಡ ಹರಿದಾಡಿತ್ತು. ಇತ್ತೀಚೆಗಷ್ಟೇ ಇವರಿಬ್ಬರು ನಿಶ್ಚಿತಾರ್ಥ ಕೂಡ ನಡೆದಿದೆ ಅನ್ನೋಂತಹ ವದಂತಿಗಳು ಕೂಡ ಬಂದಿತ್ತು. ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಇಬ್ಬರು ಕೂಡ ತಮ್ಮ ಕುಟುಂಬದ ಸಮ್ಮುಖದಲ್ಲೇ ಮಾತ್ರ ಎಂಗೇಜ್ಮೆಂಟ್ ಆಗಿದ್ದಾರೆ ಅಂತ ಕೂಡ ಹೇಳಲಾಗ್ತಿತ್ತು. ಆದರೆ ಈ ವಿಷಯದಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ಅಧಿಕೃತ ಘೋಷಣೆ ಇಬ್ಬರು ಮಾಡಿಲ್ಲ. ಸೊ ಈಗ ಇವರ ಮದುವೆಯ ಇನ್ವಿಟೇಷನ್ ಕಾರ್ಡ್ ವೈರಲ್ ಆಗ್ತಾ ಇದ್ದು ಎಲ್ಲ ಗೊಂದಲಕ್ಕೂ ಕೂಡ ಒಂದು ತೆರೆ ಬಿದ್ದಂಗಾಗಿದೆ. ಸೊ ಇವರಿಬ್ಬರು ಮದುವೆ ಆಗ್ತಾ ಇರೋದು ಅಧಿಕೃತ ಆಗಿದೆ. ಇನ್ನು ಗೀತಾ ಗೋವಿಂದ ಸಿನಿಮಾದ ಮೂಲಕ ಈ ಇಬ್ಬರು ಜೋಡಿ ಪ್ರೀತಿಯಲ್ಲಿ ಬಿದ್ದಿದ್ರು, ಈಗ ಮದುವೆ ಕೂಡ ಆಗ್ತಾ ಇದ್ದಾರೆ. ಈ ವಿಚಾರವನ್ನು ಕೇಳಿದಂತಹ ಇವರಿಬ್ಬರು ಫ್ಯಾನ್ಸ್ ಕೂಡ ಖುಷಿಯಾಗಿದ್ದಾರೆ ಅಂತಲೇ ಹೇಳಬಹುದು.